ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಆಸಿಯಾ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ನಾವು ಅಜ್ಜಿ ಕತೆ ಹೇಳುವಂತಹ ಕಾರ್ಯಕ್ರಮದ ಮೂಲಕ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಷಯ, ವೈಜ್ಞಾನಿಕವಾಗಿ ಮತ್ತು ತಂತ್ರಜ್ಞಾನದ ಮೂಲಕ ಹೇಗೆ ಮನೆಗಳಲ್ಲಿ ನಾವು ನೀರಿನ ಉಳಿತಾಯ ಮಾಡಬಹುದು. ಈ ಒಂದು ವಿಷಯದ ಬಗ್ಗೆ ಅಜ್ಜಿಯ ಕಥೆಯಲ್ಲಿ ಈ ಒಂದು ಕಾರ್ಯಕ್ರಮನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ವೈಜ್ಞಾನಿಕವಾಗಿ ಮತ್ತು ತಂತ್ರಜ್ಞಾನನ ಬಳಸ್ಕೊಂಡು ಹೇಗೆ ನೀರಿನ ಬಳಕೆ ಮಾಡೋದು. ನಮಗೆ ಇವತ್ತಿನ ದಿವಸದಲ್ಲಿ ನೀರು ತುಂಬಾ ಮುಖ್ಯವಾಗ್ತಾ ಇದೆ. ಅಂತಹ ನೀರನ್ನು ನಾವು ಹೇಗೆ ಉಳಿಸ್ಕೊಳ್ಳೋದು ಅನ್ನುವಂತಹ ವಿಷಯ ತಿಳ್ಕೊಳೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೆ ಈ ಕಾರ್ಯಕ್ರಮ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ, ಬನ್ನಿ ಹಾಗಾದರೆ ನಮ್ಮ ಅಜ್ಜಿಯ ಕಥೆಯಲ್ಲಿ ನೀರಿನ ಉಳಿವಿಕೆಯ ಬಗ್ಗೆ ಕೇಳಿ ಬರೋಣ. ದೀಪು ಯಾಕೆ ಇಷ್ಟು ಜೋರಾಗಿ ಓಡ್ ಬರ್ತಿದ್ಯಾ? ಏನಾಯ್ತೆ? ಕಥೆಲಿ ಏನೋ ವಿಷಯ ಕೊಡುತ್ತಂತೆ. ಬರ್ತ್ಯಾ ದೀಪು? ಬರ್ತೀನಿ, ಹೋಗೋಣ. ಕತೆ ಅಂದ್ರೆ ನಂಗೆ ತುಂಬಾ ಇಷ್ಟ ಕಣೆ. ಬಾರೆ ನಾನು ನೀನು ಹೋಗೋಣ. ನಿಮ್ಗೂ ಇಷ್ಟ ಅಲ್ಲ ಕಂಡ ಕತೆ ಅಂದ್ರೆ? ಹೋಗೋಣ ನಾವ್ ಹಂಗಾದ್ರೆ. ಹೋಗೋಣ, ಕತೆ ಕೇಳೋಣ. ಸರಿ ಬನ್ನಿ ಹೋಗೋಣ. ಅಜ್ಜಿ ಹತ್ರ ಕತೆ ಕೇಳಕ್ ಹೋಗೋಣ. ನಾನ್ ನಿಮ್ಗೆ ಯಾವ ಕತೆ ಹೇಳ್ಕೊಡ್ತೀವಿ ಗೊತ್ತಾ ಮಕ್ಳ? ಅಜ್ಜಿ ಇರಜ್ಜಿ, ಈಗ್ಲೇ ಕತೆನ ಹೇಳ್ಬೇಡಿ, ನಾವು ಬರ್ತಾ ಇದೀವಿ. ಅಜ್ಜಿ, ಯಾವ ಕತೆ ಹೇಳ್ತಿದ್ದೀರಾ? ನಾನು ಬರ್ತೀನಿ, ಇರಿ ಅಜ್ಜಿ. ಬನ್ನಿ, ಇವತ್ತು ನಾನು ಹೇಳ್ತೀನಿ ಯಾವ್ದು ಅಂತ ಕತೆನ. ನಾನಿವತ್ತು ಮನೆಯಲ್ಲಿ ಯಾವ ರೀತಿ ನೀರ್ನ ಯೂಸ್ ಮಾಡ್ಬೇಕು, ನೀರ್ನ ಯಾಕೆ ವೇಸ್ಟ್ ಮಾಡಬಾರ್ದು ಅಂತ
ನಿಮ್ಗೆ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಏನಜ್ಜಿ, ಮನೆಯಲ್ಲಿ ನೀರ್ನ ಯೂಸ್ ಮಾಡೋದನ್ನ ಹೆಂಗೆ ಮತ್ತೆ ನಾವ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀರಾ. ಅದೇಂಗಜ್ಜಿ, ನಾವ್ ಮನೆಯಲ್ಲೇ ನೀರ್ನ ಬಳಸಲೇಬೇಕು ಅಲ್ವಾ ದೀಪು? ಹೌದು. ನೋಡು ಮತ್ತೆ ಅಜ್ಜಿ ಹೆಂಗ್ ಹೇಳ್ತಾ ಇದಾರೆ. ಅಜ್ಜಿ ಹೇಗೆ ಹೇಳ್ತೀರಾ ಕಥೆನ? ಅದನ್ನ ಹೇಗ್ ಬಳಸ್ಬೇಕು ಅದನ್ನ ಕಥೆ ಮುಖಾಂತರ ಹೇಗ್ ಹೇಳ್ತೀರಾ ಅಜ್ಜಿ ನೀವು? ಹೌದು ಹೌದು, ಹೇಗೆ ಹೇಳ್ತೀರಾ ಅಜ್ಜಿ? ಮನೆಯಲ್ಲಿ ನೀರನ್ನ ಹೇಗೆ ಕಡಿಮೆ ಮಾಡ್ಬೇಕು, ಹೇಗೆ ಹಿತಮಿತವಾಗಿ ಬೆಳೆಸ್ಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ. ನೋಡಿ ಮಕ್ಕಳ, ನಾವಿವಾಗ ನೀರನ್ನ ಯಾವಾಗ ತುಂಬಾ ಬಳಸ್ತೀವಿ ಅಂದ್ರೆ ತುಂಬಾ ನೀರು ಹೇಗೆ ವೇಸ್ಟ್ ಆಗೋದು ಗೊತ್ತಾ ಮಕ್ಕಳ? ನಾವಿವಾಗ ಕೈ ತೊಳಿತಾ ಇರ್ತೀವಿ. ನೋಡಿ ಮಕ್ಕಳ, ಇವಾಗ ನಾವು ಕೈ ತೊಳಿತಾ ಇರ್ತೀವಿ. ಅವಾಗ ನಾವು ನಲ್ಲಿನ ಬಿಟ್ಬಿಟ್ಟು ಏನ್ ಮಾಡ್ತೀವಿ ಗೊತ್ತಾ ಮಕ್ಕಳ? ಅವಾಗ ನೀರು ಹೋಗ್ತಾ ಇರುತ್ತೆ. ಸಾಬೂನ್ ಹಚ್ಕೊಂಡು ಕೈನ ವಾಶ್ ಮಾಡ್ಕೊಳ್ತಾ ಇರ್ತೀವಿ. ಆಗ ನಾವು ನಲ್ಲಿ ಬಿಟ್ಟಿರ್ತೀವಿ. ನಾವು ಅವಾಗ ಕೈನ ತೊಳ್ಕೊತಾ ಇರ್ತೀವಿ. ಹಂಗೆ ಮಾಡ್ತಾ ನಾವಿವಾಗ ಸೋಪ್ ಹಚ್ಕೊಂಡು ಕೈ ತೊಳ್ಕೊತಾ ಇರ್ತೀವಿ. ಅಷ್ಟು ತನಕ ನಲ್ಲಿ ಹೋಗ್ತಾನೆ ಇರುತ್ತೆ ಮಕ್ಕಳ. ಅವಾಗ ನಾವು ಕೈ ತೊಳಿತಾ ನೀರು ಹೋಗ್ತಾನೆ ಇರುತ್ತೆ ಮಕ್ಕಳ. ಆಗ ನೀರು ವೇಸ್ಟ್ ಆಗುತ್ತೆ. ಹೌದಜ್ಜಿ, ನೀವ್ ಹೇಳ್ತಾ ಇರೋದು ತುಂಬಾ ಕರೆಕ್ಟು. ನನ್ ತಮ್ಮ ಯಾವಾಗ್ಲೂ ಹಂಗೆ ಅಜ್ಜಿ ಮಾಡೋದು, ಕೈನ ತೊಳ್ಕೊಂತಾ ಇರ್ತಾನೆ. ಆದ್ರೆ ಮೊದ್ಲಿನೇ ನೀರ್ನ ಓಪನ್ ಮಾಡಿ ಒಂದ್ 10 ನಿಮಿಷ ಉಜ್ತಾ ಇರ್ತಾನೆ. ಆಮೇಲೆ ನೀರ್ ಅಷ್ಟೊತ್ತಂತ ಹೋಗ್ತಾನೆ ಇರುತ್ತೆ. ಅವಾಗ ಕೈ ತೊಳಿತಾನೆ ಅಜ್ಜಿ. ಅದು ತಪ್ಪು ಅಲ್ವಾ ಅಜ್ಜಿ? ನೀವ್ ಹೇಳಿದ್ ಕರೆಕ್ಟು. ಹೌದು ಅಜ್ಜಿ, ನಾವು ನೀರ್ನ ಹೆಂಗೆ ಕಡಿಮೆ ಮಾಡ್ಬೇಕು, ವೇಸ್ಟ್ ಮಾಡದೇ ಇರ್ಬೇಕು, ಹೇಗೆ ಉಳಿಸೋದು ನೀರ್ನ, ಅದನ್ನೇ ಇವಾಗ ಹೇಳಕ್ ಬಂದೆ ಮಗ. ಅವು ನಮ್ಮ ಮನೇಲಿರೋ ನಲ್ಲಿಗಳಿಗೆಲ್ಲ ಥಿಯೇಟರ್ಸ್ ಅಂತ ಒಂದು ಇರುತ್ತೆ. ಅದನ್ನ ಎಲ್ಲಾ ನಲ್ಲಿಗಳಿಗೂ ಹಾಕ್ಬೇಕು. ನಮ್ಮ ಮನೇಲಿ ಎಷ್ಟು ನಲ್ಲಿಗಳಿದೆಯೋ ಅದಕ್ಕೆಲ್ಲದಕ್ಕೂ ಹಾಕ್ಬೇಕು ಮಕ್ಳ. ಏರಿಯೇಟರ್ಸ್ ಅಂದ್ರೆ ಏನಜ್ಜ? ಹೆಸ್ರೇ ನಾನ್ ಕೇಳಿಲ್ವಲ್ಲ ಅಜ್ಜಿ. ಹಂಗಂದ್ರೆ ಏರಿಯೇಟರ್ಸ್ ನ ಹಾಕೋದ್ರಿಂದ ನೀರು ಕಡಿಮೆ ಬರುತ್ತೆ ಮಕ್ಕಳ. ಅದು ಗಾಳಿ ಜೊತೆ ಮಿಕ್ಸ್ ಆಗಿ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ನೀರನ್ನ ಉಪಯೋಗಿಸ್ಕೋಬಹುದು. ಅದರಿಂದ ನಾವು ಪಾತ್ರೆ ಕೂಡ ತೊಳ್ಕೋಬಹುದು. ಅಜ್ಜಿ, ಏರಿಯೇಟರ್ಸ್ ಅಂತ ಕೇಳಿದ್ರೆ ಆ ಹೆಸರು ಕೇಳಿದ್ರೆ ನನ್ಗೆ ಅದು ಏನೋ ತಗೊಳೋದಕ್ಕೆ ತುಂಬಾ ದುಡ್ಡಾಗುತ್ತೆ ಅನ್ಸುತ್ತಲ್ಲ ಅಜ್ಜಿ. ನಮ್ಮಂತ ಬಡವರು ಅದನ್ನ ತಗೊಂಬೋದಾ ಅಜ್ಜಿ? ಅಯ್ಯೋ ಮಗ, ನಿಮ್ಗೆ ಎಷ್ಟು ರೂಪಾಯಿ ಅಂತ ಗೊತ್ತಾ ಮಗ? ಅದು ತುಂಬಾ ಕಡಿಮೆ. ಕಡಿಮೆ ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ ಅಜ್ಜಿ? ಕಡಿಮೆ ಆದ್ರೆ ಎಷ್ಟನ ಆಗುತ್ತೆ ಅಜ್ಜಿ? ಬರೀ 40 ರೂಪಾಯಿ ಅಷ್ಟೇ ಮಗ. ಇವಾಗ ನಿಮ್ಮ ಮನೇಲಿ ಒಂದ್ 5 ಕೊಳ ಇರುತ್ತೆ ಅಂತ ಅನ್ಕೋ. 5ಕ್ಕೆ ಅಂದ್ರೆ 300 ರೂಪಾಯಿ ಆಗ್ಬೋದು ಅಷ್ಟೇ ಮಕ್ಳ. ದೊಡ್ಡ ಮನೆ ಅಂದ್ರೆ 1000 ರೂಪಾಯಿ ಆಗತ್ತೆ. ಆದ್ರೆ ಆ ಏರಿಯೇಟರ್ಸ್ ಹಾಕೋದ್ರಿಂದ ನೀರು ತುಂಬಾ ಕಡಿಮೆ ಬರುತ್ತೆ. ವೇಸ್ಟ್ ಅಂತೂ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಮಕ್ಳ? ಆರೋ ನೀರ್ನ ಬಳಸೋದ್ರಿಂದ ನಾವು 3-4 ಲೋಟ ನೀರು ವೇಸ್ಟ್ ಆಗುತ್ತೆ ಮಕ್ಕಳ. ಆಲೋ ನೀರ್ನ ಬಳಸಿದ್ರೆ ಕಡಿಮೆ ಅಂದ್ರೆ ಕಡಿಮೆ ನೀರು ಬರುತ್ತೆ. ಅದನ್ನ ತಗೊಳ್ಳೋ ಬದಲು ನೀರ್ನ 3-4 ಲೋಟ ನೀರು ವೇಸ್ಟ್ ಆಗತ್ತೆ. ಅದರಿಂದಾಗಿ ನಮ್ಗೆ ತುಂಬಾ ಲಾಸ್ ಆಗುತ್ತೆ. ನಮ್ ನೀರ್ನ ನಾವು ತುಂಬಾ ಕಷ್ಟ ಆಗುತ್ತೆ ಬಳಕೆ ಮಾಡೋದಕ್ಕೆ. ನಮ್ ನೀರು ತುಂಬಾ ಕಷ್ಟ ಆಗತ್ತೆ. ಅದ್ರಿಂದ ಈಗ ವೇಸ್ಟ್ ಆಗುತ್ತಲ್ಲ ಅಜ್ಜಿ ನೀರು, ಅದನ್ನ ನಾವೇನ್ ಮಾಡ್ಬೇಕು ಅಜ್ಜಿ? ಯಾವ ನೀರು ವೇಸ್ಟ್ ಆಗಲ್ಲ ಮಕ್ಕಳ. ಯಾಕಂದ್ರೆ ಆ ವೇಸ್ಟ್ ನೀರನ್ನು ಬಳಕೆ ಮಾಡ್ಕೋಬಹುದು ನಾವು. ನಮ್ಮಜ್ಜಿ, ವೇಸ್ಟ್ ಆಗೋ ನೀರ್ನು ಬಳಕೆ ಮಾಡ್ಕೊಬೋದಾ? ಅಂದ್ರೆ ನಾವೀಗ ವಾಷಿಂಗ್ ಮಿಷಿನ್ ನೀರ್ ಹಾಕಿರ್ತೀವಿ. ಆ ನೀರ್ನ ನಾವು ಹೇಗ್ ಬಳಕೆ ಮಾಡ್ಕೊಳಕ್ಕಾಗುತ್ತೆ ಅಜ್ಜಿ? ನೀವೇ ಹೇಳಿ. ಆಮೇಲೆ ನಾನು ವಾಷಿಂಗ್ ಮಿಷಿನ್ ನೀರ್ನ ಹೇಗ್ ಬಳಕೆ ಮಾಡ್ಕೊಳಕ್ಕಾಗಲ್ಲ ಕಂದ? ಬಳಕೆ ಮಾಡ್ಕೋಬಹುದು. ಹೇಗ್ ಬಳಕೆ ಮಾಡ್ಕೊಳ್ಳೋದು ಅಂತ ನಾನ್ ತಿಳಿಸ್ಕೊಡ್ತೀನಿ ನೋಡಿ ಮಕ್ಳ. ಅಜ್ಜಿ, ನೀವ್ ಏನೇ ಹೇಳಿ, ವಾಷಿಂಗ್ ಮಿಷಿನ್ ನೀರಲ್ಲಿ ಸೋಪ್ ಎಲ್ಲ ಇರುತ್ತೆ ತಾನೆ, ಕೊಳೆ ಎಲ್ಲ ಇರುತ್ತೆ ತಾನೆ, ಅದನ್ನ ಹೆಂಗೆ ಯಾವ್ದಕ್ ಬಳಸ್ಕೊಳಕ್ಕಾಗುತ್ತೆ ಅಜ್ಜಿ? ನೀವ್ ಇವಾಗ ಟಾಯ್ಲೆಟ್ ಹೋದಾಗ ಫ್ಲಶ್ ಮಾಡ್ತೀರಾ ಅಲ್ವಾ? ಆ ಫ್ಲಶ್ ಮಾಡಿದಾಗ ಎಷ್ಟು ನೀರ್ ವೇಸ್ಟ್ ಆಗುತ್ತೆ ಮಕ್ಳ ಗೊತ್ತಾ?
ಏನಜ್ಜಿ ನಾವು ಟಾಯ್ಲೆಟ್ ಹೋದಾಗ ಫ್ಲಶ್ ಮಾಡಿದಾಗ ನೀರ್ ವೇಸ್ಟ್ ಆಗುತ್ತಾ? ಎಷ್ಟು ಲೀಟರ್ ವೇಸ್ಟ್ ಆಗಬಹುದು ಅಜ್ಜಿ? ನೀವ್ ಹೇಳಿ ನೋಡೋಣ. 50 ರಿಂದ 50 ಲೀಟರ್ ನೀರು ವೇಸ್ಟ್ ಆಗುತ್ತೆ ಗೊತ್ತಾ ಮಕ್ಕಳ? ಅಲ್ಲ ಅಜ್ಜಿ, ಫ್ಲಶ್ ಮಾಡೋದ್ರಿಂದ ಅಷ್ಟೊಂದು ನೀರ್ ವೇಸ್ಟ್ ಆಗುತ್ತಾ? ಹೌದು, 40 ರಿಂದ 50 ಲೀಟರ್ ನೀರು ವೇಸ್ಟ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಾ ಮಕ್ಕಳ? ವಾಷಿಂಗ್ ಮಿಷಿನ್ ನೀರ್ ಇರುತ್ತಲ್ಲ, ಅದನ್ನ ನಾವು ಬಟ್ಟೆ ಒಗೆಯಕ್ಕೆ ಬಳಸ್ಕೊಂಡಿರ್ತೀವಲ್ಲ, ಆ ನೀರ್ನ ಫ್ರೆಶ್ ಮಾಡೋದಕ್ಕೆ ಕಲೆಕ್ಷನ್ ಕೊಡ್ಬೇಕು. ಹೊಸ ಮನೆ ಏನಾದ್ರೂ ಕಟ್ಟಂಗಿದ್ರೆ ಆ ಮನೆಗೆ ವಾಷಿಂಗ್ ಮಿಷಿನ್ ಬರುತ್ತಲ್ಲ, ನೀರಿಗೆ ವೇಸ್ಟ್ ಆಗುತ್ತಲ್ಲ ಮಕ್ಕಳ ನೀರು, ಆ ನೀರಿಗೆನೆ ಮನೆ ಕಟ್ಟೋರ್ಗೆ ಬೇರೆ ಕಲೆಕ್ಷನ್ ಕೊಡಿಸ್ಬೋದು. ಆ ನೀರ್ನ ನಾವು ಫ್ರೆಶ್ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಯಾಕಂದ್ರೆ ನಾವು ಫ್ರೆಶ್ ಮಾಡೋದಕ್ಕೆ ಮತ್ತೆ ಸೋಪಿನ ನೀರ್ನ ಫ್ರೆಶ್ ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅದು ಗಲೀಜೆಲ್ಲ ಹೋಗುತ್ತೆ. ಈ ರೀತಿ ನಾವು ಬಳಸೋದ್ರಿಂದ ಎಷ್ಟು ನೀರು ಸೇವ್ ಮಾಡ್ಬೋದು ಗೊತ್ತಾ ಮಕ್ಕಳ? ಎಷ್ಟು ಲೀಟರ್ ನೀರು ಸೇವ್ ಮಾಡ್ಬೋದು ಅಜ್ಜಿ? ಎಷ್ಟು ಲೀಟರ್ ಸೇವ್ ಮಾಡ್ಬೋದು ಅಜ್ಜಿ? 6000 ನೀರ್ನ ನಾವು ಉಳಿಸ್ಬೋದು ಗೊತ್ತಾ ಮಕ್ಕಳ? ಅಷ್ಟೋ ನೀರ ಅಜ್ಜಿ? ಅಷ್ಟು ನೀರ್ನ ನಾವು ಉಳಿಸ್ಬೋದಾ ಅಜ್ಜಿ? ಅಜ್ಜಿ 6000 ನೀರ್ನ ಉಳಿಸ್ಬೋದಾ ಅಜ್ಜಿ? ನಾನು ಇವತ್ತೇ ಹೋಗಿ ನಮ್ಮ ಮಮ್ಮಿಗೆ ಹೇಳ್ತೀನಿ, ಅಮ್ಮ ಇವತ್ತು ನನ್ಗೆ ಅಜ್ಜಿ ಎಷ್ಟು ಒಳ್ಳೆ ಕತೆ ಹೇಳಿದ್ದಾರೆ, ಅದ್ರಲ್ಲಿ 6000 ನೀರು ನಾವು ಕಡಿಮೆ ಮಾಡಿ ಬಳಸ್ಕೊಬೋದಂತೆ. ಅಂದ್ರೆ ನಾವು ವಾಷಿಂಗ್ ಮಿಷಿನ್ ಇಂದ ಬಳಸೋ ನೀರನ್ನ ಅದನ್ನ ಹೊಸ ಮನೆ ಕಟ್ಟೋರು ಒಂದು ಲೈನ್ ವೇಸ್ಟ್ ಆಗೋ ನೀರ್ನ ಅಂದ್ರೆ ರಿಜೆಕ್ಟ್ ಮಾಡೋ ನೀರನ್ನ ಒಂದು ಲೈನ್ ಕೊಟ್ಕೊಂಡ್ರೆ ಆ ನೀರನ್ನ ನಾವು ಕಾರ್ ತೊಳೆಯಕ್ಕೆ, ಗಿಡಗಳಿಗೆ ಹಾಕಕ್ಕೆ, ಮತ್ತೆ ಫ್ಲಶ್ ಮಾಡೋದಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಬಹುದು ಅಂತ ಅಜ್ಜಿ ತಿಳಿಸ್ಕೊಡ್ತು ಅಂತ ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ ಅಜ್ಜಿ. ಒಳ್ಳೆ ವಿಷಯ ಪುಟ್ಟ, ಹೇಳು. ನಾನು ಹೇಳಿದ್ನೆಲ್ಲ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಅಜ್ಜಿ. ನಾನು ಕತೆ ಕೇಳೋದಕ್ಕೆ ಅಂತಾನೆ ಅಲ್ಲಿಂದ ಬಂದಿದ್ದೀನಿ ಅಜ್ಜಿ. ನನ್ಗೆ ಹೇಳಿದ್ರು, ಆಕಾಶಣ್ಣ ಹೇಳಿದ್ರು, ಲಿಖಿತಾ ಹೇಳಿದ್ರು, ಪುಟ್ಟಕ್ಕ ಹೇಳಿದ್ರು, ಅವರೆಲ್ಲ ಹೇಳಿದ್ರು ನನ್ಗೆ ಎಷ್ಟು ಚೆನ್ನಾಗ್ ಅಜ್ಜಿ ಕತೆ ಹೇಳುತ್ತೆ ಅಂತ. ಅದಕ್ಕೆ ನಾನು ಬಂದ್ಬಿಟ್ಟೆ ಅಜ್ಜಿ. ಹೌದಾ ಮಕ್ಕಳ, ಒಳ್ಳೇದು. ಅಜ್ಜಿ, ಹೊಸ ಮನೆ ಕಟ್ಟೋರು ಎಷ್ಟು ವಾಟರ್ನ ಒಂದ್ ಲೈನ್ ನಡೆಸ್ಕೋಬಹುದು ಅಂತ ಹೇಳಿದ್ರಿ. ಆದ್ರೆ ಹಳೆ ಮನೆ ಇರೋರು ಹೇಗಜ್ಜಿ ಉಪಯೋಗಿಸ್ಕೋಬಹುದು? ಒಳ್ಳೆ ಪ್ರಶ್ನೆ ಕೇಳಿದೆ ಮಗ. ಹೇಗ್ ಉಳಿಸ್ಕೊಳ್ಳೋದು ಅಂತ ಹೇಳ್ತೀನಿ ಕೇಳು. ಇವಾಗ ನೀನು ವಾಷಿಂಗ್ ಮಿಷಿನ್ ಹಾಕಿರೋ ನೀರನ್ನ ಒಂದು ಬಕೆಟ್ ನಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕು. ಆ ಶೇಖರಣೆ ಮಾಡಿಟ್ಟಿರೋ ನೀರು ನೀವು ಫ್ರೆಶ್ ಮಾಡೋಕೆ ಅಂತ ಹೋದಾಗ ಬಳಸ್ಕೋಬಹುದು. ತಿಳಿತಾ ಮಗ? ಅಜ್ಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಜ್ಜಿ, ಈಗ ಕತೆ ಹೇಳ್ತಾ ಇದ್ದೀರಲ್ಲ ನೀವು, ಈ ಕತೆನ ನಿಮ್ಗೆ ಯಾರು ತಿಳಿಸ್ಕೊಟ್ರು? ನೀವು ಹೇಗೆ ಕಲ್ತ್ಕೊಂಡ್ರ ಅಜ್ಜಿ? ನನ್ಗಿದು ಗೊತ್ತಮ್ಮ, ನನ್ಗೆ ಶಾಲೆಲೆಲ್ಲ ಹೇಳ್ಕೊಡ್ತಾ ಇದ್ದು ಮಕ್ಕಳ. ಅದೀಗ ನನ್ಗೆ ತಿಳಿತು. ನೀವು ಶಾಲೆಗೆ ಹೋಯ್ತಿದ್ರ ಅಜ್ಜಿ? ಹೌದು ಮಕ್ಕಳ, ಇನ್ನೇನ ಮಕ್ಕಳ. ಆದ್ರೆ ನಿಮ್ ತರ ನನ್ಗೆ ಚೇರು ಬೆಂಚ್ ಆಗಿ ಕುಂಡಿಸ್ತಿರ್ಲಿಲ್ಲ ಮಕ್ಕಳ. ಮತ್ತೆ ಎಲ್ಲಿ ಕುಡಿಸ್ತಿದ್ರು ಅಜ್ಜಿ? ಯಾವ್ದೋ ಒಂದ್ ಮರದಡಿ ಕುತ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ರು ನಮ್ ಟೀಚರು. ಹೌದಾ ಅಜ್ಜಿ? ನಮ್ ಟೀಚರ್ ನನ್ಗೆ ಹೇಳ್ಕೊಟ್ಟಾಗಿಂದ ನಾನು ನೀರ್ನ ವೇಸ್ಟೇ ಮಾಡಿಲ್ಲ ಗೊತ್ತಾ ಮಕ್ಕಳ. ಯಾವುದೇ ಕಾರಣಕ್ಕೂ ನೀರ್ನ ವೇಸ್ಟ್ ಮಾಡಬಾರ್ದು. ಇನ್ನೊಂದು ವಿಷಯ ಮರ್ತೋಗಿದ್ದೆ, ನಾನು ಹೇಳ್ತೀನಿ ಕೇಳಿ ಮಕ್ಕಳ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ ಅಲ್ಲಿ ಬಂದಿದೆಯಲ್ಲ ಮಕ್ಕಳ, ಅಜ್ಜಿ, ಅಲ್ಲಿ ತುಂಬಾ ನೀರು ವೇಸ್ಟ್ ಮಾಡ್ತಾ ಇದ್ದಾರೆ. ಅದ್ ಹೇಗಜ್ಜಿ ಸಾಧ್ಯ? ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರವ್ರದೇ ಮನೆಗಳಿದೆ, ಎಷ್ಟೊಂದು ಮನೆಗಳಿರುತ್ತೆ, ಅವ್ರವ್ರ ಮನೇಲಿ ನೀರ್ನ ಬಳಸ್ಕೊಂತಾರೆ. ಅದ್ ಹೇಗಜ್ಜಿ ಅವ್ರು ತುಂಬಾ ನೀರ್ನ ಬಳಸ್ಕೊಂತಾರೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ತುಂಬಾ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಫುಲ್ ಅಪಾರ್ಟ್ಮೆಂಟಿಗೆ ಒಂದೇ ನೀರ್ ಮೀಟರ್ ಇರುತ್ತೆ. ಅದನ್ನ ಹೇಗ್ ಡಿವೈಡ್ ಮಾಡ್ಕೋತಾರೆ ಅಂದ್ರೆ ಎಲ್ಲ ಖರ್ಚು ಮಾಡ್ಕೊಳ್ಳೋ ನೀರು
ಒಬ್ರು ಹೆಚ್ಚಾಗಿ ಬೆಳೆಸ್ತಾರೆ, ಒಬ್ರು ಹಿತಮಿತವಾಗಿ ಬೆಳೆಸ್ತಾರೆ. ಆದ್ರೆ ನೀರಿನಲ್ಲ, ಆದ್ರೆ ಎಲ್ಲಾರ್ಗು ಒಂದೇ ಬೆಳೆ ಬರುತ್ತೆ ಮಕ್ಕಳ. ಅದೇಂಗಜ್ಜಿ? ಹೆಂಗೆ ಅಂದ್ರೆ ಇವಾಗ ನಮ್ ದೀಪು ಕಡಿಮೆ ನೀರನ್ನ ಬಳಸ್ತಾಳೆ, ನಮ್ ಕಾವ್ಯ ಜಾಸ್ತಿ ನೀರನ್ನ ಬಳಸ್ತಾರೆ ಅನ್ಕೋ. ಅದ್ರಿಂದ ಕಾವ್ಯಂಗೆ ಏನೂ ಲಾಸ್ ಇಲ್ಲ. ಆದ್ರೆ ನಮ್ ದೀಪು ಪಾಪ ಕಡಿಮೆ ನೀರ್ನ ಬಳಸ್ತಾಳೆ, ಅವಳಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಅವಳು ಕಡಿಮೆ ನೀರನ್ನ ಬಳಸಿದ್ರು ಸಹ ಅವಳಿಗೆ ಜಾಸ್ತಿ ಬಿಲ್ ಬರುತ್ತೆ. ಅದ್ರ ಬಗ್ಗೆ ಅವಳಿಗೆ ತಿಳುವಳಿಕೆನೇ ಇಲ್ಲ. ಅದರಿಂದ ಇವಾಗ ಎಷ್ಟೊಂದು ರೂಲ್ಸ್ ಆಗಿದೆ ಗೊತ್ತಾ ಮಕ್ಕಳ. ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಪ್ರತಿಯೊಂದು ಮಕ್ಳಿಗೂ, ಪ್ರತಿಯೊಂದು ಮನೆಗೂ ಒಂದೊಂದು ಮೀಟ್ರು ಇರಬೇಕು, ನೀರಿನ ಮೀಟ್ರು ಅಂತ ರೂಲ್ಸ್ ಆಗಿದೆ ಇವಾಗ. ಆದ್ರೆ ಎಷ್ಟೋ ಅಪಾರ್ಟ್ಮೆಂಟ್ ಗಳಲ್ಲಿ ಇವಾಗ ನೀರು ಒಂದೇ ಮೀಟರ್ಸ್ ಇದೆ. ಎಷ್ಟೊಂದು ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಈಗಲೂ ಒಂದೇ ಮೀಟರ್ ಅಜ್ಜಿ? ಹೌದು ಮಗ. ಅಜ್ಜಿ, ಇದರಿಂದ ತುಂಬಾ ಲಾಸ್ ಆಗುತ್ತೆ ಅಲ್ವಾ ಅಜ್ಜಿ? ನೀವ್ ಹೇಳೋದು ಕರೆಕ್ಟ್. ಎಲ್ಲಾ ಫ್ಲಾಟ್ಗಳಲ್ಲೂ ಪ್ರತಿಯೊಂದು ಮನೆಗೂ ಒಂದೊಂದು ಮೀಟರ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರುತ್ತೆ ಅಂತಲ್ಲ, ಇರ್ಲೇಬೇಕು. ಯಾಕಂದ್ರೆ ನೀವು ಕೊಟ್ಟಿರೋ ಉದಾಹರಣೆನು ಚೆನ್ನಾಗಿತ್ತು. ಕಾವ್ಯ ಮತ್ತೆ ದೀಪು ಎಷ್ಟೊಂದು ಕಡಿಮೆ ಬೆಳೆಸ್ತಾಳೆ, ಆದ್ರೆ ಕಾವ್ಯ ಜಾಸ್ತಿ ಬೆಳೆಸ್ತಾಳೆ. ಆದ್ರೆ ಇಬ್ರಿಗೂ ಒಂದೇ ಮೀಟರ್ಸ್ ದುಡ್ಡು ಬರುತ್ತೆ. ಅದು ತಪ್ಪು. ಆಮೇಲೆ ನೀರ್ನ ನಾವು ಜಾಸ್ತಿ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ರ ಅಜ್ಜಿ. ತುಂಬಾ ಚೆನ್ನಾಗಿತ್ತು ಅಜ್ಜಿ. ಮತ್ತೆ ಮುಂದೇನಾಯ್ತು ಅಜ್ಜಿ ಕತೆ? ಇವಾಗ ನೀವು ಹೋಗ್ತಾ ಇರೋ ರಸ್ತೆಯಲ್ಲಿ ನೆಲ್ಲಿಲಿ ನೀರು ಸೋರ್ತಾ ಇರುತ್ತೆ, ಅವಾಗ ನೀವೇನ್ ಮಾಡ್ತೀರಾ ಮಕ್ಕಳ? ನಾನು ಹೋಗಿ ಆ ನಲ್ಲಿನ ನಿಲ್ಸ್ತೀನಿ ಅಜ್ಜಿ. ತುಂಬಾ ಒಳ್ಳೆ ವಿಷಯ ಹೇಳ್ದೆ ಕಾವ್ಯ. ಆಗ ನೀರ್ನ ನಿಲ್ಸೋಕೆ ಆಗಿಲ್ಲ ಅಂದ್ರೆ ಆಗೇನ್ ಮಾಡ್ತೀಯಾ? ಆಗ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವ್ರನ್ನ ಕರೆಸಿ ಅವ್ರನ್ನೇ ಹೇಳ್ತೀನಿ ಅಜ್ಜಿ. ಅವಾಗ ನೀನು ಹೇಳಿದ್ರು ಕೂಡ ಪ್ರತಿನಿತ್ಯ ನೀರು ಹೋಗ್ತಾನೆ ಇರುತ್ತೆ ಮಕ್ಕಳ, ಅವಾಗ ಏನ್ ಮಾಡ್ತೀಯಾ? ಅವಾಗ ನಾವೇನ್ ಮಾಡ್ಬೇಕು ಅಜ್ಜಿ? ಹೌದು ಹೌದು, ನೀವೇ ಹೇಳಿ ಅಜ್ಜಿ, ನೀವೇ ಹೇಳಿ ಅಜ್ಜಿ. ಇವಾಗ ಕೊಳಾಯ್ನ ರಿಪೇರಿ ಮಾಡಕ್ಕೆ ಅಂತ ಇರ್ತಾರಲ್ಲ ಮಕ್ಕಳ, ಅವ್ರನ್ನ ಕರೆಸ್ಬೇಕು. ಆದ್ರೆ ನಾವು ಕರ್ಸಲ್ಲ. ಅದೆಂಗ ಅಜ್ಜಿ ಕರ್ಸೋದವ್ರನ್ನ? ಕೊಳಾಯ್ ರೆಡಿ ಮಾಡೋಕೆ ಅಂತಾನೆ ಒಬ್ರು ಇರ್ತಾರಮ್ಮ, ಅವ್ರನ್ನ ಕರೆದ್ರೆ ಬಂದ್ಬಿಡ್ತಾರೆ. ಇವಾಗ ನೀವು ಒಂದೊಂದು ಡ್ರಾಪ್ಸ್ ಹೋಗ್ತಾ ಇದ್ರೆ ಎಷ್ಟೊಂದು ನೀರು ವೇಸ್ಟ್ ಆಗುತ್ತೆ ಗೊತ್ತಾ ಮಕ್ಕಳ? ನಾವು ಒಂದ್ ಡ್ರಾಪ್ ತಾನೆ ಹೋದ್ರೆ ಹೋಗ್ಲಿ ಅಂತ ಹೊರಟೋಗ್ಬಿಡ್ತೀವಿ, ಆದ್ರೆ ಅದರಿಂದ ಎಷ್ಟೊಂದು ನೀರು ವೇಸ್ಟ್ ಆಗುತ್ತೆ ಮಕ್ಕಳ. ಅದರಿಂದ ನಾವು ಕಲ್ತ್ಕೋಬೇಕು ಮಕ್ಕಳ. ನೀರ್ನ ವೇಸ್ಟ್ ಮಾಡಬಾರ್ದು ಅಂತಾನು ಕಲಿಬೇಕು. ಹೌದಾ ಅಜ್ಜಿ? ನಾವು ಎಲ್ಲೇ ರಸ್ತೆಯಲ್ಲಿ ಹೋಗ್ತಾ ಇದ್ರು ಕೂಡ ನೀರ್ ತುಂಬೋಗ್ತಾ ಇದ್ರೆ ಅದನ್ನ ಆಫ್ ಮಾಡ್ಬೇಕು ಗೊತ್ತಾ ಮಕ್ಕಳ? ಆಯ್ತು ಅಜ್ಜಿ. ಆದ್ರೆ ನಮ್ಗೆ ಎಷ್ಟೇ ಸಮಯ ಇಲ್ಲ, ಆದ್ರೆ ನಮ್ಗೆ ನೀರು ಹೋಗ್ತಾ ಇದ್ರು ಪರವಾಗಿಲ್ಲ, ನಾವು ಹೋಗೋಣ ಅಂತ ಅಂದ್ಬಿಟ್ಟು ನೀವು ಹೋಗ್ಬಿಡ್ಬಾರ್ದು ಮಕ್ಕಳ. ನೀವು ಆಫ್ ಮಾಡೇ ಎಷ್ಟೇ ಲೇಟ್ ಆದ್ರೂ ಆಫ್ ಮಾಡೇ ಹೋಗ್ಬೇಕು ಗೊತ್ತಾ ಮಕ್ಕಳ? ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಹೌದಾ ಅಜ್ಜಿ? ಆಯ್ತು ಅಜ್ಜಿ, ಇನ್ಮೇಲೆ ನಾನು ಹಂಗೇ ಮಾಡ್ತೀನಿ. ಇವಾಗ ನಿಮ್ಮಮ್ಮ ಒಟಾರನ ತೊಳಿತಾ ಇರ್ತಾರೆ, ಅವಾಗ ನಿಮ್ಮಮ್ಮ ಒಂದ್ ಅವರು 1/4 ಅವರ್ ಗಂಟನೂ ನೀರ್ ಬಿಟ್ಟಿರ್ತಾರೆ. ಅವಾಗ ನೀವು ನೋಡಿದ್ರು ಹೋಗ್ಬಾರ್ದು ಮಕ್ಕಳ. ಮತ್ತೆ ಬಂದು ಹಾಫ್ ಮಾಡಿ, ನೀವು ಎಲ್ಲೇ ಹೋಗಂಗಿದ್ರು ಹಾಫ್ ಮಾಡಿ ಹೋಗ್ಬೇಕು ಗೊತ್ತಾ ಮಕ್ಕಳ? ಆಯ್ತು ಅಜ್ಜಿ. ತುಂಬಾ ಸತ್ಯ. ನಮ್ ಪಕ್ಕದ ಮನೆಯಲ್ಲಿ ಒಂದ್ ಹುಡ್ಗಿ ಇದ್ಲು ಅಜ್ಜಿ. ಆ ಹುಡ್ಗಿಗೆ ನಾನು ಎಷ್ಟ್ ಹೇಳ್ದೆ, ನಮ್ ಮನೆ ಕಾಂಪೌಂಡ್ ಬಿಟ್ಟು ಹೋಗಕ್ ಆಗಲ್ಲ ಅಜ್ಜಿ. ಅವ್ಳಿಗೆ ಹೇಳ್ದೆ ನಾನು, ನೋಡಮ್ಮ ಅಲ್ಲಿ ನೀರ್ ಎಷ್ಟೊಂದು ವೇಸ್ಟ್ ಆಗ್ತದೆ ಅಂದ್ರೆ ಅಜ್ಜಿ, ನಲ್ಲಿನೇ ಇಲ್ಲ ಅವ್ರ ಮನೆಯಲ್ಲಿ. ನೀರು ಎಷ್ಟೊಂದು ಹೋಗ್ತಾನೇ ಇದೆ. ಆಗ್ಲೇ 2 ದಿವಸದಿಂದ ನೀರು ಹೋಗ್ತಾನೆ ಇತ್ತು. ಅವ್ರಿಗೆ ಹೇಳಿದ್ರೆ ಅವ್ರು ಏನು ತಲೆನೇ ಕೆಡ್ಸ್ಕೊಂಡಿಲ್ಲ. ಅವ್ರು ಇದನ್ನೇ ಮಾಡಿಲ್ಲ ಅಜ್ಜಿ, ಏನಂದ್ರೆ ಆಫೇ ಮಾಡಿರ್ಲಿಲ್ಲ. ಆಮೇಲೆ ನಾನು ನಮ್ಮ ಅಪ್ಪಾಜಿಗೆ ಹೇಳ್ದೆ. ನಮ್ಮ ಅಪ್ಪಾಜಿ ಏನ್ ಮಾಡಿದ್ರು ಅಂದ್ರೆ ನಲ್ಲಿ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ರು. ಆಗ ನಲ್ಲಿ ಡಿಪಾರ್ಟ್ಮೆಂಟ್ ಅವರು ಮನೆಗೆ ಬಂದು ಆ ನೀರ್ನ ಆಫ್ ಮಾಡಿ ಅದಕ್ಕೆ ನಲ್ಲಿ ಹಾಕಿ ಹೋದ್ರು ಗೊತ್ತಾ ಅಜ್ಜಿ? ಒಳ್ಳೆ ಕೆಲಸ ಮಾಡಿದ್ಯಾ ಮಗ, ಗೊತ್ತಾ ನಿಮ್ಗೆ? ಈ ರೀತಿ ನೀವು ತಪ್ಪು ಮಾಡಿದಾಗ್ಲೂ ಹೇಳ್ಬೇಕು, ಗೊತ್ತಾಯ್ತಾ ಮಕ್ಕಳ? ಅಜ್ಜಿ, ಈಗ ನೀರು ಹೋಯ್ತಿರುತ್ತೆ ಅಂತ ಆ
ಕಷ್ಟ ಹೇಳ್ತು ಅಲ್ವಾ? ಆಗ ಅಪ್ಪ ಮತ್ತೆ ಅಮ್ಮ ಎಲ್ಲಾದ್ರೂ ಅಂಗಡಿಗೆ ಹೋಗಿದ್ರೆ ಅದ್ ನಾವೇನ್ ಮಾಡ್ಬೇಕು ಅಜ್ಜಿ? ಆಗ ನೀವೇ ಹೋಗಿ ಆಫ್ ಮಾಡ್ಬೇಕು ಅಷ್ಟೇ, ಮುಗೀತು. ಅಕ್ಕ ಹೇಳಿದ್ರು ಪರವಾಗಿಲ್ಲ ಅಂತ ಅದೆಂತ ಅಜ್ಜಿ ಆಫ್ ಮಾಡೋದು? ನಮ್ಮ ಹತ್ರ ಫೋನು ಇರಲ್ವಲ್ಲ ಅಜ್ಜಿ. ಆಗ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗಾದ್ರೂ ಹೇಳ್ಬೇಕು, ಅವ್ರು ಬಂದು ನಿವಾರಿಸ್ತಾರೆ. ಸರಿ ಅಜ್ಜಿ. ಇವಾಗ ನೋಡಿ ಮಕ್ಕಳ ಹೋಟೆಲ್ಗಳಲ್ಲಿ ತುಂಬಾ ನೀರನ್ನ ಬಳಸ್ತಾರೆ. ಅದ್ರಿಂದಾಗಿ ಅವರು ಏರಿಯೇಟರ್ಸ್ ನ ಹಾಕೊಂಡ್ರೆ ತುಂಬಾ ಒಳ್ಳೇದು. ಏರಿಯೇಟರ್ಸ್ ನ ಹಾಕೋದ್ರಿಂದ ನೀರ್ನ ಕಡಿಮೆ ಬಳಸಬಹುದು, ಗೊತ್ತಾ ಮಕ್ಕಳ? ಅದು ಎಲ್ಲಿಂದ ಸಿಗುತ್ತಜ್ಜಿ? ನಮ್ಮೂರಲ್ಲಂತೂ ಸಿಗಲ್ಲ. ಹೌದಜ್ಜಿ, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಇನ್ ಮುಂದೆ ನಾನು ಕೂಡ ಅಂದ್ರೆ ನಮ್ ಚಿಕ್ಕಪ್ಪ ಹೋಟೆಲ್ ಇಟ್ಟಿದ್ದಾರೆ, ಅವ್ರಿಗೆ ಹೇಳ್ತೀನಿ. ಅಂದ್ರೆ ಹೋಟೆಲ್ ಇಟ್ಟಿರೋದ್ರಿಂದ ಎಷ್ಟೊಂದು ನೀರ್ನ ಜಾಸ್ತಿ ಬಳಕೆ ಮಾಡ್ತಾರೆ ನಮ್ಮ ಚಿಕ್ಕಪ್ಪ. ಆದ್ರೆ ಏರಿಯೇಟರ್ಸ್ ನ ಹಾಕೊಳ್ಳೋದ್ರಿಂದ ಕಡಿಮೆ ನೀರ್ನ ಬಳಸ್ಬೋದು, ನೀರು ವೇಸ್ಟ್ ಆಗಲ್ಲ. ಹಾಗೆ ನಮ್ಗೆ ನೀರು ದುಡ್ಡು ಕೂಡ ಉಳಿಯುತ್ತೆ. ನೀರ್ಗೆ ಅಂತ ಎಷ್ಟೋ ದುಡ್ಡನ್ನ ನಮ್ ಚಿಕ್ಕಪ್ಪ ಅಂಗಡಿಯಿಂದ ತಗೊಂಡ್ಬರ್ತಾರೆ, ಅದೆಲ್ಲ ಉಳಿಯುತ್ತೆ. ಸರಿ ಅಜ್ಜಿ, ನಾನು ನಮ್ ಚಿಕ್ಕಪ್ಪಗೆ ಇದನ್ನು ಹೇಳ್ತೀನಿ. ಅಜ್ಜಿ, ಹಳ್ಳಿ ಕಡೆ ನೀರು ಅಷ್ಟೊಂದ್ ಇರಲ್ವಲ್ಲ ಅಜ್ಜಿ? ಅವ್ರು ಎಷ್ಟೊಂದ್ ಕಷ್ಟ ಪಡ್ತಾರಲ್ಲ, ಅಲ್ಲೆಲ್ಲ ಹೆಂಗ್ ತಡೆಗಳ್ಸೋದು? ನಾವು ಬೆಂಗಳೂರಲ್ಲಿ ಕಡಿಮೆ ನೀರನ್ನ ಬಳಸಿದ್ರೆ ನಮ್ಮ ಹಳ್ಳಿ ಜನದ್ದು ಅವ್ರಿಗೂ ಸ್ವಲ್ಪ ನೀರು ಉಳಿಸ್ಬೋದು, ಗೊತ್ತಾ ಮಕ್ಕಳ? ಹೌದು ಅಜ್ಜಿ, ಕರೆಕ್ಟ್ ಆಗೇ ಹೇಳಿದ್ದೀರಾ. ಅಜ್ಜಿ, ನಾವು ಉಳಿಸ್ತೀವಿ, ಆದ್ರೆ ಅವ್ರಿಗೆ ಹೆಂಗಜ್ಜಿ ಕಳ್ಸೋದು? ನೀವು ಸಿನಿಮಾದಲ್ಲೆಲ್ಲ ನೋಡಿರ್ತೀರ, ಯಶ್ ಅವರು ನೀರನ್ನ ಹಳ್ಳಿಯವ್ರಿಗೂ ಕಳ್ಸಿದ್ರು, ಗೊತ್ತಾ ಮಕ್ಕಳ, ಬೆಂಗಳೂರಿಂದ. ಹೌದಜ್ಜಿ, ನಾನ್ ನೋಡ್ದೆ. ಅಂದ್ರೆ ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಲ್ಲ ಯಶ್ ಅವರು ಬೆಂಗಳೂರಿಂದ ಹಳ್ಳಿಗಳಿಗೆಲ್ಲ ಎಷ್ಟೋ ನೀರ್ಗಳನ್ನ, ಅಂದ್ರೆ ಎಷ್ಟೋ ನೀರಿನ ಟ್ಯಾಂಕ್ಗಳನ್ನೇ ಕಳ್ಸಿದ್ರು. ಅಂದ್ರೆ ನಾವು ನೀರ್ನ ಕಡಿಮೆ ಬಳಸಿದ್ರೆ ನಮ್ ಸುತ್ತಮುತ್ತಲಿದವ್ರಿಗೂ ನೀರು ಜಾಸ್ತಿ ಸಿಗುತ್ತೆ. ನಾವೇ ನೀರ್ ವೇಸ್ಟ್ ಮಾಡಿದ್ರೆ ಕೊನೆಗೆ ನಮ್ಗೆ ನೀರಿರಲ್ಲ ಅಂತ ಹೇಳ್ತೀರಾ ಅಲ್ವಾ ಅಜ್ಜಿ ನೀವು? ಹೌದು, ಕರೆಕ್ಟ್ ಮಗ. ಸರಿ ಮಗ, ನೀನು ಹೇಳೋದು. ಅಜ್ಜಿ, ಇವಾಗ ನಮ್ಗ್ ಬೇಸಿಗೆ ಬರ್ತಿದೆ ಅಲ್ಲ, ಅದ್ರಿಂದ ನಾವು ತುಂಬಾ ಕಡಿಮೆ ನೀರ್ ಬೆಳೆಸ್ಬೇಕು ಅಲ್ವಾ ಅಜ್ಜಿ? ಹೌದು ಮಗ. ಈಗ ಬೇಸಿಗೆಗಾಲದಲ್ಲೇ ನಾವು ಬೇಸಿಗೆಗಾಲದಲ್ಲಿ ನೀರ್ನ ತುಂಬಾ ಕಡಿಮೆ ಬಳಸ್ಬೇಕು, ಗೊತ್ತಾ ಮಕ್ಕಳ? ಹಾಗೆ ನಾವು ವೇಸ್ಟ್ನು ಕೂಡ ಮಾಡಬಾರ್ದು. ಯಾಕಂದ್ರೆ ಬೇಸಿಗೆಗಾಲದಲ್ಲಿ ನೀರಿಲ್ಲದೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ನಮ್ಗೆ ನೀರು ಕೂಡ ಸಿಗಲ್ಲ. ಅದರಿಂದಾಗಿ ನಾವು ನೀರನ್ನ ಕಡಿಮೆ ಬಳಸ್ಬೇಕು. ಸರಿ ಅಜ್ಜಿ, ನೀವ್ ಹೇಳಿದ್ದು ವಿಷಯಗಳು ನೀವ್ ಕತೆ ತರ ಹೇಳಿದ್ರು ಎಲ್ಲೋ ಒಂದು ಕಡೆ ನಮ್ಗೆ ನೀರ್ನ ತುಂಬಾ ಕಡಿಮೆ ಬಳಸ್ಬೇಕು ಅನ್ನೋದನ್ನ ತಿಳ್ಕೊಂಡು. ನೀನೇನ್ ತಿಳ್ಕೊಂಡಿದ್ದು? ನನಗೂ ಗೊತ್ತಾಯ್ತು, ಇನ್ಮೇಲಿಂದ ನಾನು ಕಡಿಮೆ ನೀರೇ ಬಳಸ್ತೀನಿ. ಅಜ್ಜಿ ಹೇಳಿರೋ ಹಾಗೆ ನಿಜ ಮಾಡಿ ತೋರಿಸ್ತೀನಿ. ನಾನು ಅಷ್ಟೇ, ಇನ್ಮೇಲೆ ನೀರ್ನ ಕಡಿಮೆ ಬಳಸ್ತೀನಿ. ನಮ್ಮಮ್ಮ ದಿನ ಬಟ್ಟೆ ಒಗಿಬೇಕಾದ್ರೆ ದಿನ ನಾನು ನೋಡ್ತಿದ್ದೆ, ದಿನ ನಮ್ಮಮ್ಮ ಸಣ್ಣಕ್ ನೀರ್ ಬಿಡ್ತಿದ್ರು. ಆದ್ರೆ ನನ್ಗೆ ಇವತ್ ಗೊತ್ತಾಯ್ತು ನೀರು ವೇಸ್ಟ್ ಆಗುತ್ತೆ ಅಂತ ನಮ್ಮಮ್ಮ ಸಣ್ಣ ಬಿಟ್ಕೊಂಡು ಬಟ್ಟೆ ಒಗಿತಾರೆ ಅಂತ. ಕರೆಕ್ಟ್. ಇದೇ ರೀತಿ ನಿಮ್ಮ ಗೆಳೆಯರಿಗೆ ಮತ್ತೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರಿಗೆ ಹೇಳು ಮಗ. ಆಯ್ತು ಅಜ್ಜಿ, ಹೇಳ್ತೀನಿ ಖಂಡಿತ. ಆಯ್ತಜ್ಜಿ, ನಾವು ಇವಾಗ ನಮ್ಮ ಮನೆಗೆ ಹೋಗ್ತೀನಿ ಅಜ್ಜಿ. ನೀನು ಮುಂದಿನ ವಾರ ಕತೆ ಹೇಳ್ಬೇಕಾದ್ರೆ ನನ್ಗೆ ಹೇಳಜ್ಜಿ, ನಾನು ಮತ್ತೆ ಬರ್ತೀನಿ ಅಜ್ಜಿ. ಸರಿ ಮಗ. ನಿಮ್ಮಿಂದ ನಾವು ತುಂಬಾ ಕಲ್ತ್ಕೊಂಡು ಅಲ್ವಾ ದೀಪು? ಅಜ್ಜಿ, ಪ್ರತಿ ವಾರನೂ ಬರ್ತೀವಿ, ಪ್ರತಿ ವಾರ ಕರಿ ಅಜ್ಜಿ. ಕಾವ್ಯ, ನೀನು ಬರ್ತೀಯ ಮನೆಗೆ? ಇಲ್ಲೇ ಇರ್ತೀಯಾ? ನಾನು ಬರ್ತೀನಿ ಮನೆಗೆ. ಸರಿ, ನಡೀರಿ, ಎಲ್ಲಾರು ಹೋಗೋಣ. ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಕೆಳಗರೆ ಕೇಳಿದ್ರಲ್ಲ, ಇವತ್ತು ಈ ಒಂದು ತಂತ್ರಜ್ಞಾನ ವಿಜ್ಞಾನನ ಬಳಕೆ ಮಾಡಿಕೊಂಡು ನಾವು ಹೇಗೆ ನೀರನ್ನು ಉಳಿಸೋದು ಅನ್ನೋವಂತಹ ವಿಷಯದ ಬಗ್ಗೆ ನಾವು ಇವತ್ತು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಕೇಳಿದ್ವಿ. ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ, ಈ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದ್ದಲ್ಲಿ ನೀವು ಮೇಲ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 mhzcr@gmail.com.
ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ಐ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ ಸಮುದಾಯಕ್ಕಾಗಿ, ನಮ್ಮ ಸಮುದಾಯದಿಂದ, ನಮ್ಮ ಸಮುದಾಯ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.